ಸೊ ಒಂದ್ಸಲ ಬಂದರೆ ಇನ್ನೊಂದ್ಸತಿ ಬರಬೇಕು ಅನ್ಸೋದಂತೂ 100% ಇಲ್ಲೇ ಬರಬೇಕು ಅನ್ನಿಸ್ತಿದೆ ನಂಗೆ ಇನ್ನೊಂದ್ಸತಿ. ನಮ್ಮ ಊರ ಬದಿಗೆಲ್ಲ ಹಿಂಗೆ ಡಬಲ್ ಹೆಲ್ಮೆಟ್ ಹಾಕೋದಿಲ್ಲ ನಾವು, ಪಾಪ ಅವ್ರಿಗೆಲ್ಲ ರೂಢ ಇಲ್ಲ. ಬನ್ನಿ ಹೋಪ. ಈಗ ನಾವು ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅಲ್ಲಮ್ಮ. ಫುಲ್ ಖಾಲಿ ಅದು ನೋಡಿ ಈಗ ಬೆಳಿಗ್ಗೆ. ಗೈಸ್ ನಾ ಬೇಗ ಬಂದಾನೆ ಬೆಳಗ್ಗೆ ಮುಂಚೆ, ಬಟ್ ಆದರೂ ರಶ್ ಅದ ಇಲ್ಲಿಗ. ಲೈನ್ ಇರ್ತದೆ, ಲೈನ್ ನಿಲ್ಲೋಕೆ ಆಗೋದಿಲ್ಲ, ಬಿಸಿಲದಲ್ಲ. ಬನ್ನಿ ನೋಡುವ. ಗೈಸ್ ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂದರೆ ಸೂಪರ್. ನಾವು ಯಾವ ದೇವಸ್ಥಾನದಲ್ಲೂ ಈ ಥರ ಗರ್ಭಗುಡಿ ಒಳಗಡೆ ಹೋಗಿ ದೇವ್ರನ್ನ ಹಿಂಗೆ ನಮಸ್ಕಾರ ಮಾಡಿಬಿಟ್ಟು ತೀರ್ಥ ಹಾಕ್ಸ್ಕೊಂಡು ಯಾವತ್ತೂ ದರ್ಶನ ಮಾಡಿರಲಿಲ್ಲ. ನಮ್ಮೂರಲ್ಲಿ ಅಷ್ಟು ಟೆಂಪಲ್ಸ್ ಇದೆ, ಬಟ್ ಈ ಥರ ಯಾವತ್ತೂ ದರ್ಶನ ಆಗಿರಲಿಲ್ಲ. ತುಂಬ ಚೆನ್ನಾಗಿ ದರ್ಶನ ಆಯಿತು ಬಂಡೆ ಮಹಾಕಾಳಮ್ಮ ದೇವಸ್ಥಾನ. ಅಷ್ಟು 2 ಅವರ್ಸಿಂದ ಲೈನಲ್ಲಿ ನಿಂತ್ಬಿಟ್ಟು ಕೊನೆಗೆ ಗರ್ಭಗುಡಿ ಒಳಗಡೆ ಹೋಗಿ ದೇವ್ರಿಗೆ ಕಾಲು ಕಿಟ್ಟು ಅವರು ಅಭಿಷೇಕ ನೀರು ಹಾಕ್ತಾರೆ ತಲೆ ಮೇಲೆ. ಒಬ್ಬ ಎಂಥ ವೈಬ್ ಬರುತ್ತೆ ಒಳಗಡೆ. ಬಟ್ 1 ಸೆಕೆಂಡ್ ಅಷ್ಟೇ ನೋಡೋಕ್ಕಾಗೋದು ದೇವರಿಗೆ. ಚಿಕ್ಕ ಕ್ಲಿಪ್ಸ್ ಹಾಕಿರ್ತೀನಿ ನೋಡಿ, ಒಳಗಡೆ ಪರ್ಮಿಷನ್ ಇಲ್ಲ. ಬಟ್ ಅಮೇಝಿಂಗ್, ಹಂಗೆ ಪಾಸಿಟಿವ್ ವೈಬ್ಸ್ ಬಂದುಬಿಡ್ತು ಒಳಗಡೆ. ಫುಲ್ ಕೋಲ್ಡ್ ನೀರು ಹಾಕ್ಬಿಡ್ತಾರೆ ನಾವು ಗರ್ಭಗುಡಿ ಒಳಗಡೆ ಇದ್ದಾಗ. ದೇವರು ಅದು ಇಲ್ಲಿ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ, ಇದು ಬೇರೆಯವ್ರಿಗೆ ಅರ್ಥ ಆಗಲ್ಲ. ಸೊ ಎಲ್ಲ ಬನ್ನಿ ಗಾಯ್ಸ್, ನಮ್ಮ ಊರ ಕಡೆಯಿಂದ ಯಾರು ಇಲ್ಲಿ ಬೆಂಗಳೂರಲ್ಲಿ ಇದ್ದೀರಾ, ಸೊ ಅವರೆಲ್ಲ ಬನ್ನಿ. ನಾನು ಇನ್ನೊಂದು ಸತಿ ನಮ್ಮದು ಫುಲ್ ಫ್ಯಾಮಿಲಿ ಸಮೇತ ಬರಬೇಕು. ಆಮೇಲೆ ಇಲ್ಲಿ ತಡೆ ಹೊಡಿತಾರೆ, ದೃಷ್ಟಿಗೆ ತಡೆ ಹೊಡಿಸಿ. ಫಸ್ಟು ತಡೆ ಹೊಡಿಸಿ ಆದಮೇಲೆ ಕೈಕಾಲು ಮುಖ ತೊಳೆದು ಆಮೇಲೆ ದೇವ್ರ ದರ್ಶನಕ್ಕೆ ಬಿಡ್ತಾರೆ. ಫಸ್ಟು ದೃಷ್ಟಿಯೆಲ್ಲ ಇದ್ದರೆ ಫಸ್ಟ್ ಕ್ಲಿಯರ್ ಆಗಬೇಕಂತ. ಆಮೇಲೆ ತಾಯ್ತ ಕೊಡ್ತಾರೆ, ಪ್ರಸಾದ ಕೊಡ್ತಾರೆ. ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಡೈರೆಕ್ಟಾಗಿ ಹೋಗಬಾರ್ದು. ಸೊ ತಿಳ್ಕೊಂಡು ಮಾಡಿಕೊಂಡು ದೇವ್ರ ದರ್ಶನ ಮಾಡಿದ್ರೆ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ. ಮಾತ್ರ ಮನಸ್ಸಿಂದ ಹೇಳ್ತಿದ್ದೀನಿ, ಎಲ್ಲ ಬನ್ನಿ. ನನ್ನ ಫ್ರೆಂಡ್ಸ್ ಯಾರು ನೋಡ್ತಿದ್ದೀರಾ, ಹುಡುಗರು ಹುಡುಗಿರು ಎಲ್ಲ ಬನ್ನಿ. ಸಿಕ್ಕಾಪಟ್ಟೆ ಜನ ಇರ್ತಾರೆ ಇಲ್ಲಿ. ಬರೀ ನಮ್ಮ ಹೊರಗಡೆಯಿಂದ ಬಂದವರೇ ಜಾಸ್ತಿ. ಪಾರ್ಕಿಂಗಲ್ಲಿ ಬೈಕ್ ನಿಲ್ಸೋಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಇದೆ. ಸಂಡೇ ಬಂದಿದ್ದೀನಿ ನಾನು, ಗೊತ್ತಿಲ್ಲ ಇದೇ ಥರ ಇರುತ್ತೋ ಇಲ್ಲೋ ಅಂತ. ಸೊ ಇಲ್ಲಿ ಇವತ್ತು ಪೂಜೆ ಮಾಡಿಸಿದ್ದೀವಿ, ತುಂಬ ಪ್ರೇ ಮಾಡಿದ್ದೀವಿ, ನೋಡೋಣ ಏನಾಗುತ್ತಂತ. ಬಟ್ ಸೂಪರ್, ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಯಾಕಂದರೆ ಗರ್ಭಗುಡಿ ಒಳಗಡೆ ಹೋಗಿ ಯಾವತ್ತೂ ಹೋಗಿರಲಿಲ್ಲ, ಒಳಗಡೆಯಿಂದನೇ ಕೈ ಮುಗಿಯೋದು. ಬಟ್ ದೇವ್ರ ಹತ್ತಿರದ ಹೋಗಿ ಎಕ್ಸೈಟ್ಮೆಂಟ್ ನೋಡಿ. ಥ್ಯಾಂಕ್ ಯು. ಇನ್ನೊಂದು ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್.